ಆತ್ಮೀಯ SSLC ವಿದ್ಯಾರ್ಥಿಗಳಿಗೆ 28/3/2026 ದಿನಾಂಕದಂದು ಗಣಿತ ವಿಷಯ ಸಂಬಂಧಪಟ್ಟಂಥ ವಾರ್ಷಿಕ ಪರೀಕ್ಷೆ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಯ 80ಕ್ಕೆ 80 ಪಡೆದುಕೊಂಡಿರುವಂಥ ಉತ್ತರ ಪತ್ರಿಕೆಯನ್ನು ನೋಡೋಣ. ಅದು ಇಂಗ್ಲೀಷ್ ಮಾಧ್ಯಮದಲ್ಲಿದೆ. ಮ್ಯಾಥಮೆಟಿಕ್ಸ್ ಯಾವ ರೀತಿ ಬರೆದಿದ್ದಾರೆ ನೋಡೋಣ ಬನ್ನಿ. ಅಲ್ಲಿ ಅವರಿಗೆ ಯಾವ ರೀತಿ ಅಂಕನ ವ್ಯಾಲ್ಯೂಯೇಷನ್ ಆಗಿದೆ ಅಂತ ನೋಡ್ಬೋದು. ಅವರಿಗೆ ಟೋಟಲ್ 80 ಅಂಕಕ್ಕೆ 80 ಪಡಲಾಗಿದೆ. ಓಕೆ, ಅವರು ಇಂಗ್ಲೀಷ್ ಮೀಡಿಯಮಲ್ಲಿ ಯಾವ ರೀತಿ ಬರೆದಿದ್ದಾರೆ ನೋಡ್ಬೋದು. ಓಕೆ, ಇಂಗ್ಲೀಷ್ ಮೀಡಿಯಮಲ್ಲಿ ಬರೆದಿದ್ದಾರೆ. MCQ ಇರ್ಬೋದು. ಹಾಗೆ ಇಲ್ಲಿರುವಂಥ 1 ಅಂಕದ ಪ್ರಶ್ನೆಯನ್ನು ಹೆಚ್ಚಿನ ಬೇಕಾಗಿದ್ದರೆ ಕಚ್ಚಾ ಕಾರ್ಯಕ್ಕಾಗಿ ಉಪಯೋಗಿಸ್ಕೊಂಡಿದ್ದಾರೆ. ನೋಡ್ತಿರ್ಬೋದು ನೀವು. ಸ್ಪೇಸ್ ಅವರದ ವರ್ಕಲ್ಲಿ ಬರೆದಿದ್ದಾರೆ. ನೆಕ್ಸ್ಟ್ ಇಲ್ಲಿ 1 ಅಂಕದ ಪ್ರಶ್ನೆ ಇರ್ಬೋದು. ಅವು ಕೂಡ ಯಾವ ರೀತಿ ಬರೆದಿದ್ದಾರೆ, ದ ಡಿಗ್ರಿ ಆಫ್ ದ ಲೈನರ್ ಆ ರೀತಿ ಬರೆದಿದ್ದಾರೆ. ಓಕೆ, ಇಲ್ಲಿ ನೋಡ್ತಿರ್ಬೋದು. ಅಲ್ಲಿ ಫಾರ್ಮುಲಾಗಳನ್ನು ಬಳಸಿಕೊಂಡು ಯಾವ ರೀತಿ ಲೆಕ್ಕಗಳನ್ನ ಬರೆದಿದ್ದಾರೆ ನೋಡ್ಬೋದು. ಓಕೆ, ಇಲ್ಲಿ ನೋಡ್ತಿರ್ಬೋದು. ಹಾಗೆ ಇಲ್ಲಿ ನೋಡಿ, ನೀವು ಇದು ಕೂಡ ಅಂದರೆ ಹೆಚ್ಚಿನ ಲೆಕ್ಕಕ್ಕಾದರೆ ಇಲ್ಲಿ ಪೇಜಲ್ಲಿ ವರ್ಕ್ ಮಾಡ್ಬೋದು. ಓಕೆ, C/D ಅಂತ ಬಳಸಿ ಪೆನ್ಸಿಲ್ ಹಾಕಿನ ಬಳಸ್ಕೊಂಡು ಲೆಕ್ಕನ ಇಲ್ಲಿ ಮಾಡ್ಕೋಬೋದು. ಓಕೆ, ಇಷ್ಟು ನಿಮಗೆ ಕೊಡ್ತಾರೆ. ಯಾವ ರೀತಿ ನೀವು ಲೆಕ್ಕ ನೋಡಿ, ವರ್ಜಿಸುವ ವಿಧಾನ ಕನ್ನಡ ಮಾಧ್ಯಮದಲ್ಲಿ ವರ್ಜಿಸುವ ವಿಧಾನ ಅಂತ ಕರಿತೀವಿ. ವರ್ಜಿಸುವ ವಿಧಾನವನ್ನು ಮಾಡಿದ್ದಾರೆ. ವರ್ಜಿಸುವ ವಿಧಾನಕ್ಕೆ ನೋಡಿ ಅವ್ರು ಯಾವ ರೀತಿ ವರ್ಜಿಸುವ ವಿಧಾನವನ್ನು ಮಾಡಿದ್ದಾರೆ ಅಂತ 4 ಅಂಕಕ್ಕೆ ಕೊಟ್ಟಿದ್ದಾರೆ. ಓಕೆ, ಈ ರೀತಿ ನೋಡ್ಕೋಬೋದು. ಇನ್ನು ನೆಕ್ಸ್ಟ್ ಪ್ರಶ್ನೆಯಲ್ಲಿ ನಿಮಗೆ ಇನ್ನೊಂದು ಪ್ರಶ್ನೆ ಇದೆ. ಪ್ರಮೇಯಗಳ ಸಂಬಂಧಪಟ್ಟಂಥ ಪ್ರಶ್ನೆನ ಯಾವ ರೀತಿ ಬರೆದಿದ್ದಾರೆ ನೋಡಿ. ಇಲ್ಲಿ ಪ್ರಮೇಯ ಸಂಬಂಧಪಟ್ಟಂಥ ಈ ಚೌಕಾಕಾರದ ಒಂದು ಇದೆ. ಅದನ್ನು ಕೂಡ ಅವರು ಯಾವ ರೀತಿ ಬರೆದಿದ್ದಾರೆ ನೋಡ್ಬೋದು. ನೋಡಿ, ಚೌಕಾಕಾರದ ಒಂದು ಸಂಬಂಧಪಟ್ಟಂಥ ಫಾರ್ಮುಲಾಗಳನ್ನು ಬಳಸ್ಕೊಂಡು ನೀವು ಮಾಡ್ಕೋಬೋದು ಲೆಕ್ಕನ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿದೆ ನೋಡಿ ಪ್ರಮೇಯ. ಕನ್ನಡ ಮಾಧ್ಯಮದಲ್ಲಿ ಬಾಹ್ಯಬಿಂದು ಪ್ರಮೇಯ ಅಂತ ಕರಿತೀವಿ ನೋಡಿ. ವೆರಿ ಇಂಪಾರ್ಟೆಂಟ್ ಇರುತ್ತೆ. ಅವರು ಇಂಗ್ಲೀಷ್ ಮೇಲೆ ಬರೆದಿದ್ದಾರೆ. ಓಕೆ, ಈ ರೀತಿ ನೀವು ಪ್ರಮೇಯವನ್ನು ಬರೀಬೇಕಾಗುತ್ತೆ ನೋಡ್ಕೊಳ್ಳಿ. ಎಲ್ಲ ನಿಮಗೆ ಫಾರ್ಮುಲಾ ಮ್ಯಾಗ ಲೆಕ್ಕ ಇರ್ತವೆ. ಓಕೆ, ನೋಡಿ. ಇದೇ ರೀತಿ ಬರೆಯಲು ನೀವು ಪ್ರಯತ್ನಿಸಬೇಕಾಗುತ್ತೆ. ಹಾಗೆ ಬಹುಲಕ ಕಂಡುಹಿಡಿಯೋದು, ಮಧ್ಯಾಂಕ ಕಂಡುಹಿಡಿಯೋದು ಇರ್ಬೋದು. ಹಾಗೆ ದೂರದ ಸೂತ್ರವನ್ನು ಉಪಯೋಗಿಸಿ ಆ ಲೆಕ್ಕಗಳನ್ನ ಬಿಡಿಸೋದಿರ್ಬೋದು. ನೋಡಿ, ಫಾರ್ಮುಲಾ ಹಾಕಿ ಇದು ಬರೆದಿದ್ದಾರೆ. ಪ್ರಮೇಯ ಇದೆ ನೋಡಿ. ಪ್ರಮೇಯ ನೋಡ್ಕೊಳ್ಳಿ. ಇಲ್ಲಿ ಬಂತು ನೋಡಿ, ತೈಲ್ಸ್ ಪ್ರಮೇಯ. ಮೀನ್ಸ್ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ಗೆ. ಅದಕ್ಕಿಂತ ಹೆಚ್ಚಿನ ಆದ್ಯತೆ ಕೊಡಬೇಕಾಗತ್ತೆ. ತೈಲ್ಸ್ ಪ್ರಮೇಯ ಮತ್ತು ಪೈಥಾಗರಸ್ ಪ್ರಮೇಯನ ಕಾಣ್ಬೋದು. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿ ಲೆಕ್ಕಗಳಿವೆ. SN ಸೂತ್ರ ಉಪಯೋಗಿಸಿ ಲೆಕ್ಕವನ್ನು ಕೊಡೋದು. 10 ಅಂಕದ ಪ್ರಶ್ನೆ ಇರುತ್ತೆ ಅದು. ಓಕೆ, ಮೌಲ್ಯಮಾಪನ ಇಲ್ಲಿಗೆ ಎಂಡ್ ಆಗಿದೆ. ಓಕೆ, ಇಲ್ಲಿ ಒಂದು ಗ್ರಾಫಿನ ಹಾಕಿ ಇಲ್ಲಿ ಲೆಕ್ಕ ನೋಡಿ. ಇಲ್ಲಿ ನಾವು ಯಾವ ರೀತಿ ಬರೀಬೇಕು, X ಅಕ್ಷೆಯಲ್ಲಿ 1 ಸೆಂಟಿಮೀಟರ್ 1 ಯೂನಿಟ್, Y ಎಕ್ಸಸ್ಸಲ್ಲಿ 2 ಸೆಂಟಿಮೀಟರ್ 1 ಯೂನಿಟನ್ನು ಬಳಸ್ಕೊಳ್ಬೇಕಾಗತ್ತೆ. ಈ ರೀತಿ ಬಳಸಿದ್ದಾರೆ ನೋಡಿ. ಇದೇ ರೀತಿ ನಾವು ಏನಾಗಬೇಕು, ಇಲ್ಲಿ ಸ್ಕೇಲ್ ಅಂತ ಬರೆದು ಈ ರೀತಿ ಬರೀಬೇಕು ನಾವು. ನಕ್ಷೆ ವಿಧಾನವನ್ನು ನಾವು ಈ ರೀತಿ ಹಾಕಬೇಕಾಗುತ್ತೆ. ಇದೇ ರೀತಿ ಫಾಲೋ ಅಪ್ ಮಾಡಿದರೆ ನಮಗೆ ಹೆಚ್ಚಿನ ಅಂಕಗಳನ್ನು ಗಳಿಸಿಕೊಳ್ಳೋದು ತುಂಬ ಸಹಾಯ ಆಗುತ್ತೆ. ಇದೇ ರೀತಿ ಟಾಪರ್ ರೀತಿ ಬರೆಯಲು ಪ್ರಯತ್ನಿಸಿ ಅಂತ ಹೇಳ್ತಾ, ಥ್ಯಾಂಕ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ಹ್ಯಾವ್ ಎ ನೈಸ್ ಡೇ.